ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ನನಗೂ ಮುಖ್ಯಮಂತ್ರಿಗೂ ಯಾವುದೇ ಗೊಂದಲ ಇಲ್ಲ, ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ, 5 ವರ್ಷ ಇರ್ತೀನಿ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೊಡ್ಡವರು ಹೇಳಿದ ಮೇಲೆ ಚಿಕ್ಕವರು ನಮ್ರತೆಯಿಂದ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತಹ ರಿಯಾಕ್ಷನ್ ಇದು. ಈಗ ಸಿಎಂ ಅವರು ಖರ್ಗೆ ಅವರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ನನ್ನ ಮತ್ತೆ ಹಾಗೆ ಸಿಎಂ ಮಧ್ಯೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಸಿಎಂ ಹಾಗೂ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ದೊಡ್ಡವರು ಏನ್ ಹೇಳ್ತಾರೆ, ಚಿಕ್ಕವರು ನಾವು ನಮ್ರತೆಯಿಂದ ಕೇಳಬೇಕಾಗುತ್ತೆ ಅನ್ನುವಂಥ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ ಹೋಗಬೇಡಿ. ನಾನು ಮೊನ್ನೆ ತಾನೇ ಅವ್ರನ್ನ ಡೆಲ್ಲಿಯಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ, ಮಾರ್ಗದರ್ಶನ ಅವಶ್ಯಕತೆ ಇದೆ, ಖಂಡಿತ ಭೇಟಿ ಮಾಡ್ತೀನಿ. ನಾನು 4 MLC ಸೀಟ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ. ಆ ವಿಚಾರದಲ್ಲಿ ನಿನ್ನೆಲ್ಲ ನಮ್ಮ MLCಗಳಿಗೆ ಯಾರ್ಯಾರು ಗ್ರಾಜ್ಯುಯೇಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದ್ರು ಅವರೆಲ್ಲ ಇಲ್ಲಿ ಕರೆದು ಮಾತಾಡಿದ್ದೀನಿ. ಅವ್ರಿಗೆಲ್ಲ ನೀವು ಒಂದು ಏರಿಯಾನೂ ಎಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಂತ್ರಿಗಳಿಗೂ ಎಲ್ಲ ಜವಾಬ್ದಾರಿ ಮೆಂಬರ್ಶಿಪ್ ಎನ್ರೋಲ್ ಮಾಡೋಕ್ಕೆ ಕೊಡಬೇಕಾಗಿದೆ. ಅವ್ರಿಗೆ ನಮ್ಮ ಪಕ್ಷದವ್ರಿಗೆಲ್ಲ ಕೂಡ ತಿಳಿಸಿಸ್ತೀವಿ. ಲೋಕಲ್ ಬಾಡಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇವೆಲ್ಲ ಬರ್ತಾ ಇದೆ. 19ನೇ ತಾರೀಕು ಇಂದಿರಾ ಗಾಂಧಿಯವರ ಜನ್ಮದಿನ. 369 ವಾರ್ಡನ್ನು ಬೆಂಗಳೂರು ನಗರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಳ್ಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಈಗ ಒಂದ್ ಕಡೆ ಅವ್ರು ಏನೇ ಗೊಂದಲ ಇಲ್ಲ, ನಮ್ಮ ಮಧ್ಯೆ ಏನೂ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ರು ಸಹ, ತೆರೆಮರೆಯಲ್ಲಿ ಅವರು ಈ ನಾಯಕರನ್ನ ಕರೆಸೋದು, ಶಾಸಕರನ್ನ ಕರೆಸೋದು, ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇರೋದು, ಇದು ನಾಳೆ ಖರ್ಗೆ ಅವರನ್ನ ಮೀಟ್ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇರೋ ರೀತಿ ಅಂತೂ ಕಾಣಿಸ್ತಾ ಇದೆ ಅಲ್ವಾ? ಅರ್ಪಿತಾ, ಶಾಸಕರನ್ನ ಅವ್ರು ಕರೆಸಿದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಸಕರು ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕುತೂಹಲಕ್ಕಾಗಿ ಬರ್ತಾರೆ, ಅಥವಾ ಏನಾಯ್ತು ಅನ್ನೋ ಆತಂಕದಲ್ಲೂ ಬರಬಹುದು. ಅದು ಸಿಎಂ ನಿವಾಸ ಇರ್ಬೋದು, ಡಿಸಿಎಂ ನಿವಾಸ ಇರ್ಬೋದು, ಅಥವಾ ಖರ್ಗೆ ಅವರ ನಿವಾಸಕ್ಕೆ ಬಂದಂತ ಬೆಳವಣಿಗೆ ಕೂಡ ಇರಬಹುದು. ಹಾಗಾಗಿ ಅವ್ರು ಕರೆಸಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಂದಂತ ಶಾಸಕರ ಜೊತೆ ಸಹಜವಾಗಿ ಮಾತುಕತೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡುವಂತ ರೀತಿಯಲ್ಲಿ ಅವರು ದೊಡ್ಡವರು ಹೇಳಿದ್ಮೇಲೆ ಕೇಳ್ತೀವಿ ಅಂದ್ರೆ ಅಷ್ಟಕ್ಕೆ ಅದು ಸೀಮಿತ ಆಗಿದೆ ಅಂತ ಅಲ್ಲ. ಬೇರೆ ಅದನ್ನ ಮೀರಿದೊಂದಷ್ಟು ಬೆಳವಣಿಗೆಗಳು ಖಂಡಿತ ಆಗ್ತಾ ಇದೆ. ಬಹುಶಃ ಅದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವರು ಹೇಳಿಲ್ಲ. ಆದ್ರೆ ಅದನ್ನು ಹೊರತುಪಡಿಸಿ ತೆರೆಮರೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು, ಪ್ರಯತ್ನಗಳಂತೂ ನಡೀತಾ ಇದೆ. ಅರ್ಪಿತಾ, ಧನ್ಯವಾದ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.